ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ಒಂದು ಡಿಫ್ರೆಂಟಾಗಿ ನನ್ನ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಬರುವಂಥ ಕ್ರಿಸ್ಮಸ್ ಆಗಿರ್ಬೋದು ಅಥವಾ ನ್ಯೂ ಇಯರ್ ಸ್ಪೆಷಲ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಯಾರಿಗಾದ್ರೂ ವಿಶ್ ಮಾಡಬೇಕು, ಬರ್ತಡೇಗೆ ಡಿಫ್ರೆಂಟಾಗಿ ನೀವೇ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಡಿಫ್ರೆಂಟಾಗಿ ಬಿರಿಯಾನಿ ಮಾಡ್ತೀರಂದರೆ ಇವತ್ತು ಮಾಡೋವಂಥ ಈ ಬಿರಿಯಾನಿನ ಲಾಸ್ಟ್ ಗಂಟೆ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಯ್ತಂದರೆ ಈ ವಿಡಿಯೋಗೆ ಇವಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಬಿರಿಯಾನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬರೋಣ. ಪಲಾವ್ ಎಲೆ ಒಂದು 5 ತೊಗೊಂಡಿದ್ದೀನಿ. ಇದು ಚಿಕ್ಕದು ಮರಾಠಿ ಮೊಗ್ಗು ಒಂದು 4 ತೊಗೊಂಡಿದ್ದೀನಿ. ದೊಡ್ಡದಾದ್ರೂ ಯೂಸ್ ಮಾಡ್ಕೋಬೋದು. ಒಂದು 5 ರಿಂದ 6 ಏಲಕ್ಕಿ, ಲವಂಗ ಒಂದು 7-8 ತೊಗೊಂಡಿದ್ದೀನಿ. ಚಕ್ಕೆ ಒಂದು 4-5 ಪೀಸು, ಸ್ವಲ್ಪ ಶಾಯಿ ಜೀರ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುವ. ಇದಿಲ್ಲ ಅಂದರೆ ಬಿರಿಯಾನಿ ಫ್ಲೇವರ್ ಸಿಗೋದಿಲ್ಲ. ಅದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ಸು ಕಸೂರಿ ಮೇಥಿ. ನೀವು ಹಸಿ ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು. ಕಸೂರಿ ಮೇಥಿ ಯಾವಾಗೂ ರೆಗ್ಯುಲರಾಗಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಮನೇಲಿ ಕೂಡ ಸ್ಟೋರ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೊಮೊಟೊ ಒಂದು 2 ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಟೊಮೊಟೊ ಬೇಕಾಗುತ್ತೆ. ಹುಳಿ ಟೊಮೊಟೊ, ಫಾರಮ್ ಟೊಮೊಟೊ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತಲ್ಲ ಇವತ್ತು. ಸೊ ನಾನು ಯಾವಾಗೂ ನನ್ನ ಸೀಕ್ರೆಟ್ ಬಿರಿಯಾನಿ ಮಸಾಲ ಒಂದು ಇಟ್ಕೊಂಡಿರ್ತೀನಿ. ಅದ್ರ ಬದಲಾಗಿ ನಾನು ಇವತ್ತು ಗರಂ ಮಸಾಲ ಒಂದು 1 ಟೀ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಅಚ್ಕಾರದ ಪುಡಿ 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ ಬಿರಿಯಾನಿ. ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನಾನು ತೋರಿಸೋದೆಲ್ಲ 1 kgಗೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು 10 ರಿಂದ 12 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 1/4 kg ಆಗೋಷ್ಟು ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ. ದೊಡ್ಡ ಈರುಳ್ಳಿ ಆದರೆ 3 ತೊಗೊಳ್ಳಿ. ನಾನು ಚಿಕ್ಕದಾಗಿರೋದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಶುಂಠಿ ಬೆಳ್ಳುಳ್ಳಿ 2 ಸೇರಿದ್ರೆ ಒಂದು 200 ಗ್ರಾಮ್ ಆಗೋಷ್ಟು ಬರುತ್ತೆ. ಬಿರಿಯಾನಿಗೆ ಮೇಯ್ನ್ ಫ್ಲೇವರ್ ಕೊಡೋದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫ್ರೆಶ್ ಆಗಿ ರುಬ್ಬಿ ಮಾಡಿದ್ರೆ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ನಾನು 3/4 kg ಆಗೋಷ್ಟು ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನೀವು ಯಾವ ರೈಸ್ ಯೂಸ್ ಮಾಡ್ತೀರಂತ. ಕೋಲಮ್ ರೈಸ್ ಅಥವಾ ಬುಲೆಟ್ ರೈಸ್ ಯೂಸ್ ಮಾಡ್ತಾಯಿರ್ತೀನಿ. ಅದ್ರ ಜೊತೆಗೆ ಈ ದಮ್ ಬಿರಿಯಾನಿಗೆಲ್ಲ ಯೂಸ್ ಮಾಡ್ತಾರಲ್ಲ ಜೀರಾ ರೈಸು, ಅದೊಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಯಾವಾಗೂ ಒಂದೇ ಅಕ್ಕಿನಲ್ಲಿ ಮಾಡೋದಕ್ಕಿಂತ ಬಾಸುಮತಿ ಅಕ್ಕಿ ಅಥವಾ ಜೀರಾ ರೈಸ್ ಆ ಥರ ಮಿಕ್ಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಕೈ ಅಳತೆನಲ್ಲಿ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಸುಮಾರು 1/4 ಕಟ್ಟು ಆಗೋಷ್ಟು. ಹಾಗೆ ಪುದೀನೂ ಒಂದು ಇಡಿ ಆಗೋಷ್ಟು ತೊಗೊಂಡಿದ್ದೀನಿ. ಅರ್ಧ ಹೋಳು ನಿಂಬೆ ರಸ ಹಾಕಿದ್ದೀನಿ. ಇದ್ರ ಜೊತೆಗೆ ಈ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು, 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿ ಒಂದು 3/4 kg ಚಿಕನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಮುಂಚೆನೇ ನೀವು ನೆನೆಸಿಡ್ಬೋದು. ಟೈಮ್ ಇಲ್ಲ ಅಂದರೆ ಒಂದು 1/4 ಗಂಟೆವರೆಗೂ ಆದರೂ ನೆನೆಸಿ. ಚಿಕನ್ ಸಾಫ್ಟಾಗಿರುತ್ತೆ, ಬೇಗನೆ ಕೂಡ ಬೇಯುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ. ಸೊ ಇವಾಗ ನಾನು ನಿಮಗೆ ಏನೇನೆಲ್ಲ ತೋರಿಸಿದ್ದೀನೋ ಅದನ್ನೆಲ್ಲ ಇವಾಗ ರುಬ್ಕೊಂಬರೋ ಕೆಲಸ ಇದೆ. ರುಬ್ಬಿದ ಮೇಲೆ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ. ಒಗ್ಗರಣೆ ಹಾಕೋಕ್ಕೆ ಮುಂಚೆನೇ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 20 ನಿಮಿಷ ನೆನೆಸ್ಬೇಕಾಗುತ್ತೆ. ಯಾಕಂದರೆ ಮಸಾಲೆ ಎಲ್ಲ ಫ್ರೈ ಮಾಡೋಷ್ಟರಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ. ಇಲ್ಲಿ ಟೊಮೊಟೊನ ನಾನು ಈ ಥರ ತರತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಪ್ರಾಸೆಸ್ನ ಮಿಸ್ ಮಾಡೋಂಗಿಲ್ಲ. ಟೊಮೊಟೊನ ನುಣ್ಣಗೆ ರುಬ್ಬೋದಕ್ಕಿಂತ ಈ ಥರ ತರತರಿಯಾಗಿ ರುಬ್ಕೊಳ್ಳಿ. ಹಾಗೆ ಈರುಳ್ಳಿ ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಇದೆ. ಆದರೆ ಇಷ್ಟು ಹಾಕೋಂಗಿಲ್ಲ, ಎಷ್ಟು ಹಾಕ್ಬೇಕಂತ ವೀಡಿಯೋ ಮಾಡೋವಾಗೇ ತಿಳಿಸ್ತೀನಿ. ಹಾಗೆ ಇಲ್ಲಿ ಕೊತ್ತಂಬರಿ, ಪುದೀನ ಮತ್ತು ಹಸಿರು ಮೆಣಸಿನ್ಕಾಯಿ ಇದು 3 ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ರೆಡಿ ಇದೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು 100 ಗ್ರಾಮ್ ಆಗೋಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಂಬ ಜನ ಬಿರಿಯಾನಿಗೆ ತುಪ್ಪನ ಲಾಸ್ಟಲ್ಲಿ ಹಾಕ್ತಾರೆ. ನಾನು ಸಹ ಟ್ರೈ ಮಾಡಿದ್ದೀನಿ. ಅದಕ್ಕಿಂತ ಈ ಥರ ಒಗ್ಗರಣೆನಲ್ಲೂ ಹಾಕಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕೋವಾಗ ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ. ಯಾಕಂದರೆ ಎಣ್ಣೆ ಕಾದಿರುತ್ತೆ. ಇಂಗ್ರೀಡಿಯೆಂಟ್ಸ್ ಹಾಕಿದಾಗ ಸೀದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಈ ಬಿರಿಯಾನಿ ಐಟಮ್ದು ಏನು ಚಕ್ಕೆ ಲವಂಗ ಇದೆಲ್ಲ ಇಟ್ಕೊಂಡಿದ್ದೀನಿ, ಇವಾಗ ಹಾಕ್ಕೊತಾ ಇದ್ದೀನಿ. ಈ ಟಿಪ್ಸ್ನ ಫಾಲೋ ಮಾಡಿ, ಯಾಕಂದರೆ ಸೀದೋಗಬಾರ್ದು. ಇವಾಗ ಇದು ಹಾಕಿದ ತಕ್ಷಣವೇ ಫಸ್ಟ್ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಕೂಡ ತರಕಾರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಯಾಕಂದರೆ ಈ ರೆಸಿಪಿ ಬಂದ್ಬಿಟ್ಟು ನಾನು ಮನೇಲಿ ಯಾವಾಗಾದರೂ ಒಂದು ಸರಿ ನೈಟ್ ಟೈಮ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಮನೆಯಲ್ಲಿ ಇರೋರಿಗೆಲ್ಲ ಇದು ಫೇವ್ರೆಟ್ ರೆಸಿಪಿ. ಯಾಕಂದರೆ ಇದೊಂದು ರೆಡ್ ಕಲರ್ ಬಿರಿಯಾನಿ ಅಲ್ಲ, ಗ್ರೀನ್ ಕಲರ್ ಅಲ್ಲ, ಒಂದು ಡಿಫ್ರೆಂಟಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ಈರುಳ್ಳಿ ಫ್ರೈ ಮಾಡೋವಾಗೇ ಇದ್ರ ಜೊತೆಗೆ ಅರಿಶಿನ ಪುಡಿನೂ ಹಾಕ್ಕೊತೀನಿ. ನೋಡಿ
ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದೊಂದು ಡಿಫ್ರೆಂಟ್ ಕಲರ್ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಬಿರಿಯಾನಿಗೆ ಯಾವಾಗೂ ಅಷ್ಟೇ ಮಸಾಲೆನ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಫಸ್ಟ್ ಈರುಳ್ಳಿನ ಫ್ರೈ ಮಾಡ್ಕೋಬೇಕು, ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ಪಾಗಿ ನೀವು ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಟ್ಟಿಗೆ ಹಾಕಿ ಫ್ರೈ ಮಾಡೋದಕ್ಕಿಂತ ಈ ಥರ ಟ್ರೈ ಮಾಡಿ ನೋಡಿ, ಸ್ವಲ್ಪ ಟೈಮ್ ಲೆಂತ್ ತೊಗೊಳುತ್ತೆ ಅಷ್ಟೇ. ಮಿನಿಮಮ್ ಆದರೆ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು 7 ವರ್ಷ ಆಗ್ತಾಯಿದೆ. ಖಂಡಿತ ಹಲವರಿಗೆ ಗೊತ್ತಿರುತ್ತೆ ಎಷ್ಟು ವರ್ಷ ಅಂತ. ಫಸ್ಟ್ ಟೈಮ್ ನಾನು ಈ ಥರ ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದೇ ಥರ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನಿಮ್ಗೆ ಯಾವ ಥರ ವೀಡಿಯೋ ನಾನು ಮಾಡಬೇಕಂತ ನಿಮ್ಗೆ ಇಷ್ಟನೋ ಅದನ್ನು ಕೂಡ ತಿಳಿಸಿ. ನಾನು ಎಲ್ಲರದ್ದು ಕಮೆಂಟ್ ಓದ್ತಾ ಇರ್ತೀನಿ. ಕಮೆಂಟ್ ರೀಪ್ಲೈ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ಲರಿಗೂ ಆರ್ಟ್ ಸಿಂಬಲ್ ಕೊಟ್ಟೇ ಕೊಡ್ತೀನಿ. ನಾನು ಎಲ್ಲಿ ಗಂಟ ಯೂಟ್ಯೂಬ್ ಮಾಡ್ತೀನೋ ಅಲ್ಲಿ ಗಂಟನೂ ನಿಮಗೆ ಕಮೆಂಟ್ ರೀಪ್ಲೈ ಕೊಡ್ತಾ ಇರ್ತೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಒಂದು 200 ಗ್ರಾಮ್ ಆಗೋಷ್ಟು ರುಬ್ಬಿಟ್ಟಿದ್ದೀನಿ. ಆದರೆ ಇಷ್ಟು ಹಾಕ್ಬಾರ್ದು, ಒಂದು 100 ಗ್ರಾಮ್ ಆಗೋಷ್ಟು ಹಾಕ್ಕೋಬೇಕಾಗುತ್ತೆ. ಸೊ 1.5 kg 2 kg ಮಾಡ್ತೀರಂದರೆ ಅಷ್ಟು ಹಾಕ್ಕೊಳ್ಳಿ. ಸೊ ಇವಾಗ ಇಷ್ಟು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಆದರೆ ನೀವು ಬಿರಿಯಾನಿ ಯಾವುದೇ ಥರ ಬಿರಿಯಾನಿ ಮಾಡಿದ್ರೂ ಇನ್ಸ್ಟೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಿಂತ ಫ್ರೆಶ್ ಆಗಿ ರುಬ್ಬಿರೋ ಅಂಥದ್ದೇ ಹಾಕಿ, ಆವಾಗೆ ಒರಿಜಿನಲ್ ಟೇಸ್ಟ್ ಕೊಡುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಟ್ಟು ಬಿರಿಯಾನಿ ಮಾಡಬೇಕಂದ್ರೆ 1 ಅವರ್ ಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾವು ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ನೋಡಿ, 2 ಪೇಸ್ಟು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ಅಚ್ಕಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಹಾಕಿದ್ರೇ ನಿಮಗೆ ಆ ಕಲರ್ ಚೇಂಜ್ ಬರುತ್ತೆ. ಇವಾಗ ಏನು ರುಬ್ಬಿಟ್ಕೊಂಡಿದ್ನೋ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದು ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು, ತಲೆ ಹಿಡಿಯೋಕ್ಕೆ ಬಿಡಬಾರ್ದು. ಆದಷ್ಟು ದಪ್ಪ ತಲ ಪಾತ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ಬಿರಿಯಾನಿ ಎಲ್ಲ ಮಾಡಿದಾಗ ಈ ಥರ ದೊಡ್ಡ ದೊಡ್ಡ ಪಾತ್ರೆನಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಉದುರಾಗೆ ಸಾಫ್ಟಾಗಿ ಬರುತ್ತೆ. ಚಿಕ್ಕ ಪಾತ್ರೆಯಲ್ಲಿ ಮಾಡಿಬಿಟ್ರೆ ಎಲ್ಲ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಇವಾಗ ಮೇಯ್ನ್ ಇದಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಲ್ಲಿ ತುಂಬ ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗೋದಕ್ಕೆ ಟೈಮ್ ತೊಗೊಳುತ್ತೆ. ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಡಬೇಕು, ಆ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ನಮ್ಗೆ ಬೇಕಾಗಿರೋ ಥರ ಗ್ರೇವಿ ರೆಡಿಯಾಗಿದೆ. ಈ ಥರ ತಿಕ್ಕಾಗಬೇಕು, ಕಲರು ಚೇಂಜ್ ಆಗಿದೆ. ನೋಡಿ, ಇವಾಗ ರುಬ್ಬಿರೋ ಅಂಥ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾನು ಕೊತ್ತಂಬರಿ, ಪುದೀನ ರುಬ್ಬಿದ ಮೇಲೆ ಟೊಮೊಟೊ ರುಬ್ಬಿದ್ದಕ್ಕೆ ಆ ಕಲರ್ ಇದೆ. ಇವಾಗ ಆಲ್ರೆಡಿ ನೆನೆಸಿಟ್ಟಿದ್ರಲ್ಲ, ಇದು ಸುಮಾರು ಒಂದು 15 ನಿಮಿಷ ಆಗಿರುತ್ತೆ, ನೆಂದಿರುತ್ತೆ. ಇವಾಗ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಆವಾಗೆ ಉಪ್ಪು ಹಾಕಿ ನೆನೆಸಿದ್ದೆ ಚಿಕನಲ್ಲಿ, ಇವಾಗೂ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ಳೋಣ. ಸೊ ನಾನು ಯಾವಾಗೂ ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತೀನಿ, ಸೊ ಈ ಸರಿ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಬೇಯೋದಕ್ಕೆ ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ. 10 ನಿಮಿಷಕ್ಕೆಲ್ಲ ಸಾಕು, ಯಾಕಂದರೆ ಮತ್ತೆ ನೀರಲ್ಲಿ ಇದನ್ನು ನಾವು ಕುದಿಸ್ಕೊತಿರಲ್ಲ, ಆವಾಗೂ ಬೇಯುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಯಾವಾಗೂ ಅಷ್ಟೇ ಬಿರಿಯಾನಿಗೆ ತುಂಬ ಜಾಸ್ತಿ ಸೌಟಾಗಿ ತಿರುಗಿಸ್ಬಾರ್ದು, ಸೊ ಅದು ಟೇಸ್ಟೇ ಹೋಗ್ಬಿಡುತ್ತೆ. ಇವಾಗ ಇದನ್ನು ಮಿನಿಮಮ್ ಒಂದು 7 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮತ್ತು ನೀರಲ್ಲಿ ಇದನ್ನು ಬೇಯಿಸ್ಕೊತೀನಲ್ವ, ಸೊ ತುಂಬ ಬೆಂದರೆ ರಬ್ಬರ್ ಥರ ಆಗಿಬಿಡುತ್ತೆ ಚಿಕನ್ನು, ಸಾಫ್ಟಾಗಿರಬೇಕು ತಿನ್ನೋದಕ್ಕೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಒಂದು 6 ರಿಂದ 7 ನಿಮಿಷ ಅಂತ ಹೇಳಿದ್ನಲ್ಲ, ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಒಳ್ಳೆ ಸೂಪರ್ ಗ್ರೇವಿ ಬಂದಿದೆ. ಆವಾಗೆ ಮಸಾಲೆ ಫ್ರೈ ಮಾಡಿದಾಗ ಎಣ್ಣೆನೇ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇತ್ತು. ಇವಾಗ ಎಷ್ಟು ಎಣ್ಣೆ ಬಿಟ್ಟಿದೆ ನೋಡ್ತಾ ಇರ್ಬೋದು. ನೀವೇನಾದರೂ ಸ್ಕಿನ್ ಔಟ್ ಮಾಡಿಸಿಲ್ಲ ಅಂದರೆ ನಿಮಗೆ ಇನ್ನೂ ಜಾಸ್ತಿ ಎಣ್ಣೆ ಬಿಡುತ್ತೆ. ನಾನು ಯಾವಾಗ ಸ್ಕಿನ್ ಔಟೇ ಮಾಡಿಸೋದು. ಸೊ ತುಂಬ ಜನಕ್ಕೆ ಸ್ಕಿನ್ನೆಲ್ಲ ಇಷ್ಟಪಡ್ತೀರಲ್ಲ, ಅಂಥವ್ರು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಈ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಬೇಗನೆ ಬಿರಿಯಾನಿ ಆಗಬೇಕಂದ್ರೆ ಒಂದು ಟಿಪ್ಸ್ ಯೂಸ್ ಮಾಡ್ತಾರೆ. ಅದೇನಪ್ಪ ಅಂದರೆ ಬಿಸಿನೀರು. ನಾನು ಕೂಡ ಬಿಸಿನೀರೇ ಯೂಸ್ ಮಾಡೋದು, ಒರಿಜಿನಲ್ ಟೇಸ್ಟ್ ಆಗೇ ಇರುತ್ತೆ. ಡೈರೆಕ್ಟಾಗಿ ತಣ್ಣೀರು ಹಾಕ್ಬಿಟ್ರೆ ಆ ಮಸಾಲೆಯಲ್ಲಿರುವಂಥ ಒರಿಜಿನಲ್ ಟೇಸ್ಟ್ ಹೋಗ್ಬಿಡುತ್ತೆ. ನಾನು ಬಿಸಿನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಈ ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ, ಏನಂದರೆ
ಇವಾಗ 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸ್ ನೀರು ಹಾಕಲ್ಲ, ಯಾಕಂದರೆ ಮಸಾಲೆನೇ 1 ಗ್ಲಾಸ್ ಆಗೋಷ್ಟು ಇರುತ್ತೆ. ಸೊ ಅದಕ್ಕೆ ನಾನು 1.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ತುಂಬ ಕುದಿಯೋಂಥ ನೀರು ಏನಿಲ್ಲ, ನೀವು ಚಿಕನ್ನ ಬೇಗ ಹಾಕ್ಬಿಟ್ಟು ನೀರಿಟ್ಟರೆ ಒಂದು 5 ನಿಮಿಷಕ್ಕೆ ನೀರು ಕಾದ್ಕೊಳ್ಳುತ್ತೆ. ಉಪ್ಪು ಖಾರ ಎಲ್ಲ ನೀವು ಅಕ್ಕಿ ಹಾಕಿದ್ಮೇಲೆ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಅಕ್ಕಿ ಹಾಕಿದ್ಮೇಲೆ ಅದು ಉಪ್ಪು ಖಾರ ಎಲ್ಲ ಹಿಡಿಯುತ್ತಲ್ವ ಅನ್ನ, ಆವಾಗ ಗೊತ್ತಾಗುತ್ತೆ. ಇವಾಗೆ ಉಪ್ಪು ಖಾರ ಗೊತ್ತಾಗಲ್ಲ ನಿಮಗೆ, ಜಾಸ್ತಿ ಅನಿಸ್ಬೋದು ಅಥವಾ ಕಡಿಮೆ ಅನಿಸ್ಬೋದು. ಅಕ್ಕಿ ಹಾಕಿದ್ಮೇಲೆ ಒಂದು ಸರಿ ಟೇಸ್ಟ್ ಮಾಡಿ. ಈಗ ಇದನ್ನು ನಾನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊತೀನಿ. ಇವತ್ತು ಮಾಡೋವಂಥ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡಿಕೊಂಡೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಬಿರಿಯಾನಿ ನಿಮಗೆ ಇಷ್ಟ ಆಗ್ಬೋದು ಅಂದರೆ ನಾನೊಂದು 5,000 ಆದರೂ ಲೈಕ್ ಬರಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಯಾಕಂದರೆ ರೇಖಾ ಅಡುಗೆ ಫ್ಯಾಮಿಲಿ ತುಂಬ ದೊಡ್ಡದು. ಧಾರಾಳ ಮನಸ್ಸಾಗಿ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ, ಬಾಯಿ ಬಿಟ್ಟು ಕೇಳ್ತಾ ಇದ್ದೀನಿ. ಅದಕ್ಕಾದರೂ ಒಂದು ಲೈಕ್ ಮಾಡಿ. ಸೊ ಇವಾಗ ಇದು ಕುದೀಲಿ ಒಂದು 5 ನಿಮಿಷಕ್ಕೆ, ಆಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ ಇವಾಗ ಚೆನ್ನಾಗಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದೆ, ಚೆನ್ನಾಗಿ ಕುದೀತಾ ಇದೆ. ಚಿಕನ್ ಆಲ್ಮೋಸ್ಟ್ ಸಾಫ್ಟಾಗಿ ಬೆಂದಿರುತ್ತೆ, ನೀವೇ ನೋಡ್ತಾ ಇರ್ಬೋದು. ತುಂಬ ಹೊತ್ತು ಬೇಯಿಸಿದ್ರೆ ನಾರು ಥರ ಆಗಿಬಿಡುತ್ತೆ, ಆ ಥರ ಇರಬಾರ್ದು. ಬಿರಿಯಾನಿಯಲ್ಲಿ ಸಾಫ್ಟಾಗಿದ್ದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ. ಇವಾಗ ಅಕ್ಕಿನ ನೆನೆಸಿಟ್ಟಿದ್ನಲ್ಲ, ಅದನ್ನು ನೀರನ್ನ ಬಸ್ಬಿಟ್ಟು ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಈ ಥರ ನಾನು ವೀಡಿಯೋ ಮಾಡ್ತಾ ಇರೋದು. ಏನಾದರೂ ನಿಮಗೆ ಮುಖ ತೋರಿಸಿ ವೀಡಿಯೋ ಮಾಡಿ ಅಥವಾ ಬೇರೆ ಥರ ಏನಾದರೂ ಐಡಿಯಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಂದು ರೇಖಾ ಟ್ಯಾಲೆಂಟ್ ಚಾನಲ್ ಅಂತ ಇದೆ, ಅಲ್ಲೂ ಹೋಗಿ ಟಿಪ್ಸ್ ವೀಡಿಯೋ ಆಗಿರ್ಬೋದು, ಕ್ರಾಫ್ಟ್ ವೀಡಿಯೋ ಆಗಿರ್ಬೋದು, ಅನ್ಬಾಕ್ಸಿಂಗ್ ಶಾಪಿಂಗ್ ವೀಡಿಯೋ ಆಗಿರ್ಬೋದು, ಅದೆಲ್ಲ ಇರುತ್ತೆ. ನೋಡಿ ಇಷ್ಟ ಆಯ್ತು ಅಂದರೆ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ರೇಖಾ ಅಡುಗೆ, ರೇಖಾ ಟ್ಯಾಲೆಂಟ್ ಎರಡೂ ಇನ್ಸ್ಟಾಗ್ರಾಮು ಇದೆ, ಅದು ಕೂಡ ನೀವು ಫಾಲೋ ಆಗ್ಬೋದು. ನೋಡಿ ಅಕ್ಕಿ ಹಾಕಿದ ಮೇಲೆ 5 ನಿಮಿಷ ಇದನ್ನು ಹೈ ಫ್ಲೇಮಲ್ಲೇ ಕುದಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋಕ್ಕೆ ಹೋಗಬೇಡಿ. ಮತ್ತು ತುಂಬ ಜನ ನಾನು ರೇಖಾ ಅಡುಗೆನಲ್ಲಿ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ನೆಲ್ಲ ನೋಡಿ ಇಷ್ಟಪಟ್ಟು ಕಮೆಂಟಲ್ಲಿ ಲಿಂಕ್ ಇದ್ದರೆ ಕಳಿಸಿ ಅಂತಲೂ ಕೇಳ್ತಾ ಇರ್ತೀರಾ. ಸೊ ಖಂಡಿತ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಇದನ್ನು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾರೆ. ನಾನು ಉಪ್ಪು ಖಾರ ಚೆಕ್ ಮಾಡಿಕೊಂಡೆ, ನನಗೆ ಕರೆಕ್ಟಾಗಿತ್ತು. ನೀವು ಬೇಕಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಆಫ್ ಬಿರಿಯಾನಿಗಳನ್ನ ಹಾಕಿದ್ದೀನಿ. ತುಂಬ ಜನ ಈ ಬಿರಿಯಾನಿ ಮಾಡಿ 5 ವರ್ಷ ಆಗಿದೆ, 4 ವರ್ಷ ಆಗಿದೆ ಅಂತೆಲ್ಲ ಕಮೆಂಟ್ ಹಾಕ್ತೀರಾ. ತುಂಬ ಖುಷಿಯಾಗುತ್ತೆ. ಇನ್ನೂ ಹಳೆ ವೀಡಿಯೋನೆಲ್ಲ ನೀವು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆದರೆ ನಾನು ಪ್ರತಿಯೊಂದು ಮಾಡೋ ವೀಡಿಯೋಗೂ ನೀವು ಲೈಕ್ ಮಾಡಿ. ಲೈಕ್ ಮಾಡಿದಷ್ಟು ನನಗೆ ಒಂದು ಮೋಟಿವೇಶನ್ ಆಗುತ್ತೆ. ಮತ್ತು ನಿಮ್ಮ ಕಮೆಂಟೆಲ್ಲ ಓದಿದಾಗ ತುಂಬಾ ಖುಷಿಯಾಗುತ್ತೆ. ಲಾಸ್ಟ್ ಟೈಮ್ 1 ತಿಂಗಳಿಂದ ಹುಷಾರಿಲ್ದಿರ ಇರುವಾಗ ನೀವು ಮಾಡಿರೋಂಥ ಕಮೆಂಟೆಲ್ಲ ಓದಿದ್ದೆ. ಸೊ ಓದಿದ ಮೇಲೇ ಒಂದು ಸ್ವಲ್ಪ ಧೈರ್ಯ ಬಂದು ಇವಾಗೂ ಮಾಡ್ತಾ ಇರೋದು. ಇನ್ನೂ ಕ್ಲಿಯರಾಗಿಲ್ಲ ನಾನು, ಆದ್ರೂ ನಿಮಗೋಸ್ಕರ ಒಂದು ಸಣ್ಣ ಪ್ರಯತ್ನ ನಾನು ಸ್ಟಾಪ್ ಮಾಡ್ದಿರಾ ಕಂಟಿನ್ಯೂ ಆಗಿ ವೀಡಿಯೋ ಹಾಕ್ತಾ ಇರ್ತೀನಿ. ಈ ಅಕ್ಕಿ ಬಂದ್ಬಿಟ್ಟು ನೀರಿನ ಪ್ರಮಾಣಕ್ಕೆ ಬರಬೇಕು, ಆವಾಗ ನಾವು ಮುಚ್ಚಿಬಿಟ್ಟು ಇದನ್ನು ದಮ್ ಕಟ್ಟಬೇಕಾಗುತ್ತೆ. ಸೊ ಇನ್ನೂ ಒಂದು 2 ನಿಮಿಷ ತಗೊಳುತ್ತೆ. ನೋಡಿ ಇವಾಗ ನೀರಿನ ಪ್ರಮಾಣ ಕಡಿಮೆ ಆಗಿ ಅಕ್ಕಿ ಒಂದು ಮೇಲ್ಭಾಗ ಬಂದಿದೆ, ಅಂದರೆ ಒಂದು 30% ಕುಕ್ ಆಗ್ತಾಯಿದೆ. ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಮಿನಿಮಮ್ ಒಂದು 15ರಿಂದ 20 ನಿಮಿಷ ಮುಚ್ಚಳ ಹಾಕಿ ಬಿಟ್ಬಿಡಬೇಕು. ಆದರೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸೌಟಾಗಿ ತಿರುಗಿಸ್ಬಾರ್ದು, ಸ್ಟವ್ನ ಸಿಮ್ಮಲ್ಲೇ ಇಡಬೇಕು. ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊತೀನಿ. ಇದ್ರ ಮೇಲೆ ಏನಾದರೂ ಒಂದು ಭಾರವಾದಾಗಿರುವಂಥ ತೂಕ ಇಟ್ಟರೆ ನಡೆಯುತ್ತೆ, ಇಲ್ಲ ಹಾಗೆ ಕೂಡ ಇಟ್ಕೋಬೋದು ನೀವು. ಇವಾಗ ಈ ಥರ ಒಂದು ವೆಯ್ಟ್ ಇಟ್ಕೊತಾ ಇದ್ದೀನಿ ನಾನು. ಇವಾಗ ಒಂದು 15ರಿಂದ 20 ನಿಮಿಷ ಆದಮೇಲೆ ಮತ್ತೆ ಒಂದು 5 ನಿಮಿಷ ಎಕ್ಸ್ಟ್ರಾ ಬಿಟ್ಬಿಟ್ಟು ಆಮೇಲೆ ನೋಡೋಣ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನು 15 ನಿಮಿಷ ದಮ್ ಕಟ್ಟಿದ್ದೆ, ಮತ್ತೆ ಎಕ್ಸ್ಟ್ರಾ 5 ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ಟೆ. 15 ನಿಮಿಷ ಅಂದಿದ ತಕ್ಷಣ ಓಪನ್ ಮಾಡಿ ತಿನ್ನೋಕ್ಕೂ ಹೋಗಬಾರ್ದು. ಸೊ ಯಾಕಂದರೆ ದಮ್ಮಾಗಿರುತ್ತಲ್ವ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಇವಾಗ ಓಪನ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಯಾವುದೇ ರೀತಿ ಮೇಲೆ ಮಸಾಲೆ, ಕೆಳಗಡೆ ರೈಸ್ ಆ ಥರ ಏನೂ ಇರೋದಿಲ್ಲ. ಸೊ ಈ ರೆಸ್ಟೋರೆಂಟು ಹೋಟೆಲ್ಗಳಲ್ಲಿ ಯಾವ ಥರ ಮಾಡಿರ್ತಾರೋ ಅದೇ ಪ್ರಾಸೆಸ್ಸಲ್ಲಿ ನನ್ನ ಸ್ಟೈಲಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ನಿಮಗೆಲ್ಲ ಇಷ್ಟ ಆಗ್ಬೋದು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಉದ್ರಾಗಿ ಬಂದಿದೆ ಅಂತ. ಇವಾಗ ಬಿಸಿ ಇರೋದಕ್ಕೆ ನಿಮ್ಗೆ ಆ ಥರ ಅನಿಸ್ತಾ ಇರುತ್ತೆ, ತಣ್ಣಗಾದ್ಮೇಲಂತೂ ಸೂಪರಾಗಿರುತ್ತೆ. ಸೊ ನನಗಂತೂ ಬಿರಿಯಾನಿ ತುಂಬಾ ಇಷ್ಟ. ನಮ್ಮನೇಲಿ ಇರೋರಿಗೆಲ್ಲ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಯಾವುದು ಫೇವ್ರೆಟ್ ರೆಸಿಪಿ ಅಂದರೆ ಬಿರಿಯಾನಿ ಅಂತಲೇ ಹೇಳ್ತಾರೆ. ಸೊ ಬಿರಿಯಾನಿಯಲ್ಲಿ ಎಷ್ಟೋ ವೆರೈಟಿ ಇರುತ್ತೆ. ಸೊ ಖಂಡಿತ ಇವತ್ತು ಮಾಡಿರುವಂಥ ಈ ಬಿರಿಯಾನಿ ನೀವು ನಿಮ್ಮ ಮನೆಯಲ್ಲಿ ವಿಶೇಷ ದಿನಗಳಲ್ಲಿ ಟ್ರೈ ಮಾಡಿ, ಅಥವಾ ನಿಮ್ಗೆ ಯಾವಾಗಾದರೂ ತಿನ್ಬೇಕು ಅನಿಸ್ದಾಗೂ ಈ ಥರ ಒಂದು ಡಿಫ್ರೆಂಟಾಗಿ ಮನೇಲಿ ಯಾರಾದರೂ ಕೇಳ್ತಾಯಿದ್ರೆ ನೀವು ಟ್ರೈ ಮಾಡಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಬಿರಿಯಾನಿನ ನಿಮಗೆ ಯಾವ ಥರ ಮಾಡಿದೆ ಅಂತ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿರ್ಬೋದು. ನೀವು ಕೂಡ ಮನೆಯಲ್ಲಿ ಇವತ್ತು ಮಾಡಿರುವಂಥ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತು ಅನ್ನೋದನ್ನ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.